ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಇವತ್ತು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಹೇಗೆ ಮಾಡೋದಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸನ್ನು ನೋಡಿದ್ವಿ. ಎಡಿಷನ್, ಸಬ್ಟ್ರಾಕ್ಷನ್ ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮತ್ತು ಅದರ ಪ್ರಾಪರ್ಟೀಸು ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದ್ವಿ. ಈಗ ಮಲ್ಟಿಪ್ಲಿಕೇಶನ್ ಆಫ್ ಎರಡು ಮ್ಯಾಟ್ರಿಕ್ಸ್ ಅನ್ನು ನೋಡೋಣ. ಏನೇನು ಹೇಳ್ತಿದೆ ಅದು? ದ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಈಸ್ ಡಿಫೈನ್ಡ್ ಇಫ್ ದ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಆಫ್ ಬಿ. ಅಂದರೆ ಈಗ ಎರಡು ಮ್ಯಾಟ್ರಿಕ್ಸ್ ಇದೆ. ಅಂದರೆ ಮ್ಯಾಟ್ರಿಕ್ಸ್ ಎ ಅದು ಎಮ್ ಕ್ರಾಸ್ ಎನ್ ಆರ್ಡರ್ ಇದೆ ಮತ್ತು ಮ್ಯಾಟ್ರಿಕ್ಸ್ ಬಿ ಎನ್ ಕ್ರಾಸ್ ಪಿ ಆರ್ಡ್ರಲ್ಲಿ ಇದೆ. ಅವಾಗ ಎ ಇಂಟು ಬಿ ಅದು ಮಲ್ಟಿಪ್ಲಿಕೇಶನ್ ಯಾವಾಗ ಪಾಸಿಬಲ್ ಇದೆ ಅಂದರೆ ಇದು ಮತ್ತು ಇದು ಸೇಮ್ ಆಗಿರಬೇಕು. ಅಂದರೆ ಇದರದ್ದು ಕಾಲಮು, ಫಸ್ಟ್ ಮ್ಯಾಟ್ರಿಕ್ಸ್ ಅನ್ ಕಾಲಮು, ಸೆಕೆಂಡ್ ಮ್ಯಾಟ್ರಿಕ್ಸ್ ಅನ್ ರೋ ಈಕ್ವಲ್ ಆಗಿದ್ರೆ ಅಷ್ಟೇ ಎ ಇಂಟು ಬಿ ಮಾಡ್ಬೋದು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಅದು ಯಾವ ರೀತಿ ಬರುತ್ತೆ? ಮ್ಯಾಟ್ರಿಕ್ಸ್ ಸಿ ಬರುತ್ತೆ. ಅದು ಇದು ಮತ್ತು ಇದು ಆರ್ಡ್ರಲ್ಲಿ ಇರುತ್ತೆ. ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಇನ್ ರೋ ಆಗಿದ್ರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಇನ್ ಕಾಲಮ್ ಆ ಆರ್ಡ್ರಲ್ಲಿ ನಮ್ಗೆ ಮ್ಯಾಟ್ರಿಕ್ಸ್ ಸಿಗತ್ತೆ. ಅದು ಯಾವ ರೀತಿ ಅಂತ ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇಫ್ ಎ ಬಿ ಈಸ್ ಡಿಫೈನ್ಡ್ ದೆನ್ ಬಿ ಎ ನಿಡ್ ನಾಟ್ ಬಿ ಡಿಫೈನ್ಡ್. ನೀವು ಇಲ್ಲಿ ಮೊದಲು ನೋಡಿರ್ತೀರ ನಾರ್ಮಲ್ ಆಗಿ. ಈಗ 5 ಇಂಟು 6 ಈಸ್ ಈಕ್ವಲ್ ಟು 6 ಇಂಟು 5 ಅಂತ ನೋಡಿರ್ತೀರ, ಹೌದಾ? ಆದರೆ ಇದಕ್ಕೆ ಆ ರೀತಿ ಇಲ್ಲ. ಮತ್ತು ಇದು ಎಕ್ಸಿಸ್ಟ್ ಆಗಿದೆ ಅಂದರೆ ಇದು ಎಕ್ಸಿಸ್ಟ್ ಆಗಿರ್ಬೇಕಂದ್ರೆ ಏನು ರೂಲ್ಸ್ ಇಲ್ಲ, ಆಯಿತಾ? ಎ ಬಿ ನಾವು ಕಂಡುಹಿಡಿಬೋದು, ಆದರೆ ಪ್ರತಿಯೊಂದಕ್ಕೂ ಬಿ ಎ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ನೆಕ್ಸ್ಟ್ ಏನಂದರೆ, ಎ ಬಿ ಆ್ಯಂಡ್ ಬಿ ಎ ಬೋತ್ ಡಿಫೈನ್ಡ್ ಇಫ್ ಆ್ಯಂಡ್ ಓನ್ಲಿ ಇಫ್. ಅಂದರೆ ಎ ಬಿ ಮತ್ತು ಬಿ ಎ ಎರಡೂ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಎ ಬಿನೂ ಕಂಡುಹಿಡಿಲಿಕ್ಕೆ ಸಾಧ್ಯ ಇದೆ. ಎ ಬಿ ಕಂಡುಹಿಡಿಬೇಕಂದ್ರೆ ಈ ರೂಲ್ಸ್ ಅಪ್ಲೈ ಆಗಬೇಕು. ಅದೇ ಮ್ಯಾಟ್ರಿಕ್ಸ್ಗೆ ಬಿ ಎ ಕಂಡುಹಿಡಿಯೋದಾದರೆ ಹೇಗೆ? ಅದಕ್ಕೆ ಕಂಡೀಷನ್ ಇದೆ. ಅಂದರೆ ಮ್ಯಾಟ್ರಿಕ್ಸ್ ಎ ಆರ್ಡರ್ ಯಾವುದು? ಕೆ ಇಂಟು ಎಲ್. ಮ್ಯಾಟ್ರಿಕ್ಸ್ ಬಿ ಆರ್ಡರ್ ಯಾವುದು? ಎಮ್ ಕ್ರಾಸ್ ಎನ್. ಯಾವಾಗ ಕಂಡು ಹಿಡಿಬೋದು ಅಂದರೆ ಈ ಎಲ್ಲು ಈ ಎಮ್ಮು ಈಕ್ವಲ್ ಆಗಿರಬೇಕು, ಆಯಿತಾ? ಮತ್ತು ಈ ಕೆ ಮತ್ತು ಈ ಎನ್ ಈಕ್ವಲ್ ಆಗಿರಬೇಕು. ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಇನ್ ಕಾಲಮ್ಮು ಸೆಕೆಂಡ್ ಮ್ಯಾಟ್ರಿಕ್ಸ್ ಇನ್ ರೋ ಈಕ್ವಲ್ ಆಗಿದ್ರೆ ನಾವು ಎ ಬಿ ಕಂಡು ಹಿಡಿಬೋದು. ಹಾಗೆ ಫಸ್ಟ್ ಮ್ಯಾಟ್ರಿಕ್ಸ್ ಇನ್ ರೋ ಸೆಕೆಂಡ್ ಮ್ಯಾಟ್ರಿಕ್ಸ್ ಇನ್ ಕಾಲಮ್ ಈಕ್ವಲ್ ಆಗಿದ್ರೆ ನಾವು ಬಿ ಎನು ಕಂಡು ಹಿಡಿಬೋದು ಅಂತ ಅರ್ಥ. ಈಗ ಎ ಬಿ ಆ್ಯಂಡ್ ಬಿ ಎ ಬೋತ್ ಡಿಫೈನ್ಡ್ ಇಫ್ ಎ ಆ್ಯಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಈ ಕಂಡೀಷನು ಆಗುತ್ತೆ. ಮತ್ತು ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಅದು ಆಟೋಮೆಟಿಕಾಗಿ ಎ ಬಿ ಮತ್ತು ಬಿ ಎನ ನಾವು ಆರಾಮಾಗಿ ಕಂಡುಹಿಡಿಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ನಾನ್ ಕಮ್ಯುಟೇಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಅಂದರೆ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಇಲ್ಲಿ ನಾವು ಎ ಬಿ ಮತ್ತು ಬಿ ಎ ಕಂಡುಹಿಡಿಬೋದು ಅಂತ ಹೇಳಿದ್ವಿ, ಆದರೆ ಎ ಬಿ ಮತ್ತು ಬಿ ಎ ಈಕ್ವಲ್ ಅಂತ ಇನ್ನೂ ಹೇಳಿಲ್ಲ. ಹಂಗೆ ಅಂದರೆ ಎ ಬಿ ಮತ್ತು ಬಿ ಎ ಈಕ್ವಲ್ ಆಗಿರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಎ ಬಿ ಮತ್ತು ಬಿ ಎ ಯಾವಾಗ ಈಕ್ವಲ್ ಆಗಿರುತ್ತೆ? ಎ ಬಿ ಈಕ್ವಲ್ ಟು ಬಿ ಎ ಇಫ್ ಆ್ಯಂಡ್ ಓನ್ಲಿ ಇಫ್ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಅಂದರೆ ನಾವು ಯಾವುದೇ ಡಯಾಗೋನಲ್ ಮ್ಯಾಟ್ರಿಕ್ಸನ್ನು ಎರಡು ಡಯಾಗೋನಲ್ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದು ಎ ಬಿ ಈಕ್ವಲ್ ಟು ಬಿ ಎ ಆಗಿರುತ್ತೆ, ಆಯಿತಾ? ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಝೀರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಎ ಪ್ರಾಡಕ್ಟ್ ಆಫ್ ಟೂ ನಾನ್ ಝೀರೋ ಮ್ಯಾಟ್ರಿಕ್ಸ್. ಅಂದರೆ ನೀವು ನೋಡಿರ್ತೀರ ಮಲ್ಟಿಪ್ಲಿಕೇಶನಲ್ಲಿ. ಈಗ 7 ಇಂಟು 0 ಇದೆಯಪ್ಪ, ಇಲ್ಲಿ 0 ಬಂದಿದೆ. ಅಂದರೆ ಇದು ಎರಡರಲ್ಲಿ ಯಾವುದಾದ್ರೂ ಒಂದು 0 ಇದ್ದರೆ ಅಷ್ಟೇ ಇಲ್ಲಿ 0 ಬರಬೇಕು. ಎರಡು 0 ಇರ್ಬೋದು, ಆದರೆ ಯಾವುದಾದ್ರೂ ಒಂದಾದರೂ 0 ಇದ್ದರೆ ಅಷ್ಟೇ 0 ಬರುತ್ತೆ ಅಂತ. ಆದರೆ ಮ್ಯಾಟ್ರಿಕ್ಸಲ್ಲಿ ಹಂಗಲ್ಲ. ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಮಲ್ಟಿಪ್ಲೈ ಮಾಡಿದಾಗ ಇದೆರಡು ನಾನ್ ಝೀರೋ ಆಗಿರ್ಬೋದು, ಆದರೆ ಅದರದ್ದು ಇದು ಆನ್ಸರ್ ಏನು ಬರುತ್ತೆ? ಪ್ರಾಡಕ್ಟು 0 ಬರೋ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಲ್ವಾ? ಇದ್ರ ಮೇಲೆ ಸಮ್ಸ್ ಮಾಡೋಣ. ಅದ್ರ ಮೊದಲು ಪ್ರಾಪರ್ಟೀಸನ್ನು ನೋಡೋಣ. ಇಲ್ಲಿ ನೋಡಿ, ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಅದ್ರ ಪ್ರಾಪರ್ಟೀಸ್ ಏನಿರ್ಬೋದು? ಫಸ್ಟ್ ಪ್ರಾಪರ್ಟಿ ಅಸೋಸಿಯೇಟಿವಿಟಿ ಲಾ. ಅಂದರೆ ಎ ಇಂಟು ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ. ಇದು ಗೊತ್ತಾಯ್ತಾ? ಇದ್ರ ಪ್ರೂಫ್ ಏನಿಲ್ಲ ನಿಮಗೆ, ಜಸ್ಟ್ ಇದು ನೆನಪಿರಲಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವಿಟಿ ಲಾ. ಅಂದರೆ ಎ ಇಂಟು ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಅಂದರೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಅದೇ ಎ ಪ್ಲಸ್ ಬಿ ಇಂಟು ಸಿ ಅಂದರೆ ಎ ಇಂಟು ಸಿ ಪ್ಲಸ್ ಬಿ ಇಂಟು ಸಿ. ನೆಕ್ಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಅಂದರೆ ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ
ದೇರ್ ಎಕ್ಸಿಸ್ಟ್ ಆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಅಂದರೆ ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಗೂ ಅಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒಂದು ಇರುತ್ತೆ. ಅಂದರೆ ಈಗ ಇಲ್ಲಿ ನೋಡಿ 1 2 3 4 ಆಯಿತಾ, ಇದೊಂದು ಎ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸಿಗೂ ಅದರದ್ದೇ ಆದ ಒಂದು ಇದರದ್ದು ಏನು 1 0 0 1 ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈಗ ಈ ಎ ಇಂಟು ಐ ಮಾಡಿದ್ರು ಐ ಇಂಟು ಎ ಮಾಡಿದ್ರು ನಮ್ಗೆ ಏನೇ ಸಿಗುತ್ತೆ. ಆದರೆ ಮಲ್ಟಿಪ್ಲೈ ಹೇಗೆ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಇನ್ನು ಹೇಳ್ಕೊಡ್ಲಿಲ್ಲ ನಾನು. ಈಗ ಮಲ್ಟಿಪ್ಲೈ ಮಾಡೋದು ಹೇಗಂತ ನೋಡೋಣ. ಇಲ್ಲಿ ನೋಡಿ, ಇದು ಒಂದು ಮ್ಯಾಟ್ರಿಕ್ಸ್ ಇದೆ, ಇದೊಂದು ಮ್ಯಾಟ್ರಿಕ್ಸ್ ಇದೆ. ಈಗ ಮಲ್ಟಿಪ್ಲೈ ಹೇಗೆ ಮಾಡೋದು ಅಂದರೆ ಫಸ್ಟ್ ಎ ಇಂಟು ಬಿ ಈಸ್ ಈಕ್ವಲ್ ಟು, ಫಸ್ಟ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನು ಚೆಕ್ ಮಾಡ್ಬೇಕು ನಾವು, ಇದರದ್ದು ಆರ್ಡರ್ ಚೆಕ್ ಮಾಡಬೇಕು. 2 × 2 2 × 2. ಮತ್ತು ಮಲ್ಟಿಪ್ಲೈ ಮಾಡಬೇಕಾದ್ರೆ ಪ್ರತಿ ಟೈಮಿಗೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಿಗಬೇಕಂತ ಇಲ್ಲ, ನಾವು ರೂಲ್ ಚೆಕ್ ಮಾಡಿದ್ರೆ ಆಯಿತು. ಇದರದ್ದು ಕಾಲಮ್ ಮತ್ತು ಇದರದ್ದು ರೋ ಈಕ್ವಲ್ ಇದ್ದರೆ ನಾವು ಎ ಬಿ ಡಿಫೈನ್ ಮಾಡ್ಬೋದು. ಈಗ ಎ ಬಿ ಅನ್ನು ನೋಡೋಣ. ಇದು ಇಲ್ಲಿ ನೋಡಿ, ಇದು ಫಸ್ಟ್ ಎಲಿಮೆಂಟು ಇಂಟು ಈ ಫಸ್ಟ್ ಎಲಿಮೆಂಟ್ ಮಾಡಬೇಕು, ಅಂದರೆ ಎ ಇಂಟು ಇ. ನೆಕ್ಸ್ಟ್ ಇದು ಈ ಎಲಿಮೆಂಟು ಮತ್ತು ಇದು ಇಲ್ಲಿ ನೋಡಿ, ಇದು ಈ ರೀತಿ ಹೋಗಬೇಕು, ಇಲ್ಲಿ ಕೆಳಗೆ ಬರಬೇಕು. ಇದಾದ್ಮೇಲೆ ನೀವು ಇದು ಹೋದ್ರಲ್ವಾ, ಇಲ್ಲಿ ಇದಾದ್ಮೇಲೆ ಇದು ಅಂದರೆ ಬಿ ಇಂಟು ಜಿ, ಮಧ್ಯದಲ್ಲಿ ಪ್ಲಸ್ ಸೈನ್ ಆಗಬೇಕು. ಇದು ನಮ್ದು ಫಸ್ಟ್ ಎಲಿಮೆಂಟ್ ಆಯಿತು. ಈಗ ನೆಕ್ಸ್ಟ್ ಎ ಇಂಟು ಎಫ್, ಎ ಎಫ್ ಪ್ಲಸ್ ಬಿ ಇಂಟು ಹೆಚ್, ಬಿ ಹೆಚ್. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಕೆಳಗೆ ಬಂದರೆ ಸಿ ಇಂಟು ಇ, ಸಿ ಇಂಟು ಜಿ, ಸಿ ಇಂಟು ಎಫ್ ಪ್ಲಸ್ ಡಿ ಇಂಟು ಹೆಚ್. ಇಲ್ಲಿ ನೋಡಿ, ಇದು ಡಿ ಇಂಟು ಹೆಚ್. ಗೊತ್ತಾಯ್ತಾ? ಸಿ ಇಂಟು ಇ, ಡಿ ಇಂಟು ಜಿ. ಇದು ಕೂಡ ಯಾವ ಆರ್ಡ್ರಲ್ಲಿ ಇರುತ್ತೆ ಅಂದರೆ ಇದು ಮತ್ತು ಈ ಆರ್ಡ್ರಲ್ಲಿ ನಮ್ಗೆ ಸಿಗತ್ತೆ. ರೂಲ್ ಗೊತ್ತಾಯ್ತಾ? ಇದು ನಿಮಗೆ 2 × 2 ಹೇಳಿದ್ದೀನಿ. ಮೋಸ್ಟ್ಲಿ ನಿಮಗೆ ಆಲ್ಮೋಸ್ಟ್ 2 × 2 ಅಥವಾ 3 × 3 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 12. ಫೈಂಡ್ ಎ ಬಿ ಇಫ್ ಎ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ಬಿ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬೇಕಾ? ಇಲ್ಲ, ಫಸ್ಟ್ ಇದರದ್ದು ಆರ್ಡರ್ ಚೆಕ್ ಮಾಡಿ. ಇದು 2 × 2 ಇದೆ, ಇದು 2 × 3 ಇದೆ. ಹೌದಾ? ಇಲ್ಲಿ ನೋಡಿ, ಇದು ಮತ್ತು ಇದು ಈಕ್ವಲ್ ಆಗಿದೆ, ಅದಕ್ಕೆ ಎ ಬಿ ಡಿಫೈನ್ ಮಾಡ್ಬೋದು. ಈಗ ಎ ಬಿ ಯಾವ ರೀತಿ ಕಂಡುಹಿಡಿಯೋದು? ಇದು ಮತ್ತು ಇದು. ಹೌದಾ? ಫಸ್ಟ್ ಈ ರೀತಿ ಹೋಗಿ ನೆಕ್ಸ್ಟ್ ಈ ರೀತಿ ಬರಬೇಕು. ಅಂದರೆ 6 × 2, 6 × 2 ಪ್ಲಸ್ 9 × 7. ಆಯಿತಾ? ನೆಕ್ಸ್ಟ್ 6 × 6 ಪ್ಲಸ್ 9 × 9. ನೆಕ್ಸ್ಟ್ 6 × 0, 9 × 8. ನೆಕ್ಸ್ಟ್ 2 × 2 ಪ್ಲಸ್ 3 × 7, 2 × 6 ಪ್ಲಸ್ 3 × 9, 2 × 0 ಪ್ಲಸ್ 3 × 8. ಆಯಿತಾ? ಈಗ ನೆಕ್ಸ್ಟ್ 6 2s are 12 ಪ್ಲಸ್ 9 7s are 63. ನೆಕ್ಸ್ಟ್ 2 2s are 4 ಪ್ಲಸ್ 7 3s are 21. 6 6s are 36 ಪ್ಲಸ್ 9 9s are 81. 2 6s are 12 ಪ್ಲಸ್ 9 3s are 27. 6 0s are 0 ಪ್ಲಸ್ 9 8s are 72. 2 0s are 0 ಪ್ಲಸ್ 8 3s are 24. ಈಗ ನೆಕ್ಸ್ಟ್ ಸಾಲ್ವ್ ಮಾಡೋಣ. ಏನು ಬರುತ್ತೆ ಅಂದರೆ 12 ಪ್ಲಸ್ 63 ಎಷ್ಟು? 75. ಹೌದಾ? ನೆಕ್ಸ್ಟ್ 36 ಪ್ಲಸ್ 81 ಎಷ್ಟು ಬರುತ್ತೆ? 6 ಪ್ಲಸ್ 1 7, 8 ಪ್ಲಸ್ 3 11. ಹೌದಾ? ನೆಕ್ಸ್ಟ್ 72 ಪ್ಲಸ್ 0 72, 21 ಪ್ಲಸ್ 5
21 ಪ್ಲಸ್ 4 25, 27 ಪ್ಲಸ್ 12 ಎಷ್ಟು ಬರುತ್ತೆ 39, 24 ಪ್ಲಸ್ 0 24. ಆಯಿತಾ? ಇದು ನೋಡಿ ಆರ್ಡ್ರ್ ಯಾವ್ದು ಬಂದಿದೆ 2 x 3. ಇಲ್ಲಿ ನೋಡಿ ಇದು 2 x 3 ಈ ಆರ್ಡ್ರಲ್ಲಿ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 13. ಅವ್ರೇನು ಕೊಟ್ಟಿದ್ದಾರೆ ಅಂದರೆ ಇಫ್ ಎ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ಎ ಬಿ ಬಿ ಎ ಆ್ಯಂಡ್ ಶೋ ದ್ಯಾಟ್ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ನಾವು ಚೆಕ್ ಮಾಡಬೇಕು ಎ ಬಿ ಕಂಡುಹಿಡಿಯಲಿಕ್ಕೆ ಆಗ್ತದಾ ನೋಡಿ. ಇದರಲ್ಲಿ ಆರ್ಡರ್ ಎಷ್ಟು 2 x 3, ಇದು 3 x 2. ನೋಡಿ ಇದು ಮತ್ತು ಇದು ಈಕ್ವಲ್ ಇದೆಯಾ? ಹೌದು, ಎ ಬಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಅದೇ ಬಿ ಎ ಕಂಡುಹಿಡಿಬೇಕಾದ್ರೆ ಇದು ಮತ್ತು ಇದು ಈಕ್ವಲ್ ಆಗಿ ಇರಬೇಕು. ಅಂದರೆ ಎ ಬಿನೂ ಕಂಡುಹಿಡಿಯಲಿಕ್ಕೆ ಆಗ್ತದೆ, ಬಿ ಎನೂ ಕಂಡುಹಿಡಿಯಲಿಕ್ಕೆ ಆಗ್ತದೆ, ಎರಡೂ ಡಿಫೈನ್ ಆಗ್ತದೆ. ಈಗ ಫಸ್ಟ್ ಎ ಬಿನ ಕಂಡುಹಿಡಿಯೋಣ. ಎ ಬಿ ಇಸ್ ಈಕ್ವಲ್ ಟು 1 - 4 - 2 2 3 5 ಇಂಟು 2 3 4 5 2 1. ಹೇಗೆ ಮಾಡಬೇಕಂದ್ರೆ ಇಲ್ಲಿ ಈ ರೀತಿ ಹೋಗಬೇಕು, ಇಲ್ಲಿ ಕೆಳಗೆ ಬರ್ತಾ ಹೋಗಬೇಕು. ನೋಡೋಣ ಯಾವ ರೀತಿ ಅಂತ. 1 × 2 ನಾನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಬರೀತೀನಿ. 1 × 2 ಪ್ಲಸ್ -2 × 4 ಎಷ್ಟು 4 2s 8 -8 3 2s 6 3 2s 6. ನೆಕ್ಸ್ಟ್ 3 1s 3 5 × -2 -10 3 1s 3. ಹೌದಾ? ನೆಕ್ಸ್ಟ್ ಇಲ್ಲಿ -4 × 2 -8 ಪ್ಲಸ್ 2 4s 8 ಪ್ಲಸ್ 5 2s 10 -4 × 3 -7 -4 × 3 -12. ಹೌದಾ? 5 2s 10 ಪ್ಲಸ್ 5 1s 5. ಇದೇನು ಬರುತ್ತೆ 2 + 6 8 8 - 8 0 3 + 3 6 6 - 10 -4 -8 -8 ಕ್ಯಾನ್ಸಲ್ ಆಗುತ್ತೆ, ಅಂದರೆ 10 ಇರುತ್ತೆ. ಇಲ್ಲಿ -12 + 10 ಎಷ್ಟು -2 5 - 2 3. ಇಲ್ಲಿ ನೋಡಿ ಇದೆರಡು ಈಕ್ವಲ್ ಆದಾಗ ಇದೆರಡರದು ನಮಗೆ ಮ್ಯಾಟ್ರಿಕ್ಸ್ ಸಿಗುತ್ತೆ ಆರ್ಡ್ರದು. ಗೊತ್ತಾಯ್ತಾ? ಈಗ ನಮ್ಗೆ ಎ ಬಿ ಸಿಕ್ಕಿದೆ. ನೆಕ್ಸ್ಟ್ ಬಿ ಎನ ಕಂಡಿಡೋಣ. 2 3 4 5 2 1 ಇಂಟು 1 - 4 -2 2 3 5. ಈಗ ಮಲ್ಟಿಪ್ಲೈ ಮಾಡೋದು ಹೇಗೆ? ಫಸ್ಟ್ ಈ ರೀತಿ, ನೆಕ್ಸ್ಟ್ ಈ ರೀತಿ. ಈಗ ಬೇಕಾದ್ರೆ ನೋಡಿ, ಈಗ ಇದರದ್ದು ಆರ್ಡರ್ ಎಷ್ಟಿದೆ 3 x 2 ಮತ್ತು ಇದು 2 x 3. ಅಂದರೆ ಇದರದ್ದು ಆರ್ಡರ್ 3 x 3 ಮ್ಯಾಟ್ರಿಕ್ಸಲ್ಲಿ ಬರುತ್ತೆ. ನೋಡೋಣ ಇದೇನು ಬರುತ್ತೆ ಅಂದರೆ 2 × 1 2 3 × -4 ಎಷ್ಟು -12. ನೆಕ್ಸ್ಟ್ 2 × -2 -4 3 × 2 6 2 × 3 6 3 × 5 15. ನೆಕ್ಸ್ಟ್ ಈಗ ಫಸ್ಟ್ ರೋ ಆಯಿತು. ಈಗ ನೆಕ್ಸ್ಟ್ ರೋ ಹೋಗೋದು 4 × 1 4 ಪ್ಲಸ್ 5 × -5 -20. ಹೌದಾ? ನೆಕ್ಸ್ಟ್ 4 × -2 -8 5 × 2 10 4 × 3 12 5 × 5 25. Next 2 × 1 2 1 × -4 -4 2 × -2 -4 1 × 2 2 2 × 3
6, 1 into 5, 5. ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. -12 ಪ್ಲಸ್ 2 ಎಷ್ಟು? -10. 6 minus 4, 2. 15 minus 6, 9. Minus 20 plus 4, minus 16. 10 minus 8, 2. 25 plus 12 is 2, 37. Minus 4 plus 2 is 2, minus 2. Minus 4 plus 2 is 2, minus 2. 6 plus 5, 11. ಇದು ಆರ್ಡರ್ ಎಷ್ಟು ಬಂದಿದೆ? 3 x 3. ನಾವು ಡೈರೆಕ್ಟ್ ಆಗಿ ನೋಡ್ಬೋದು. ಇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಬೇಕು. ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಚೆಕ್ ಮಾಡೋದೇನು? ಫಸ್ಟ್ ರೂಲ್ಸ್ ಏನಿದೆ, ಆರ್ಡರ್ ಸೇಮ್ ಇರಬೇಕು. ಇದು ಆರ್ಡರ್ ಸೇಮ್ ಇದೆಯಾ? ಇಲ್ಲ. ಹಂಗಿದ್ಮೇಲೆ ನಾವು ಎಲಿಮೆಂಟ್ಸ್, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡ್ಬೇಕಂತಾನೆ ಇಲ್ಲ. ಆರ್ಡರ್ ಕರೆಕ್ಟ್ ಆಗಿಲ್ಲ ಅಂದಮೇಲೆ ಇದು ನೋಡಿ, ಇದು ಎ ಬಿ, ಇದು ಬಿ ಎ. ಸೊ ಲಾಸ್ಟ್ ನಾವು ಬರ್ಬೋದು, ದೇರ್ ಫೋರ್ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಬೇಕಾದರೆ ನೀವು ಬಿಕಾಸ್ ಆರ್ಡರ್ ಆಫ್ ಬೋತ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಈಕ್ವಲ್ ಅಂತ ಬರಿಬೋದು ಬೇಕಾದರೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 14. ಅವ್ರೇನು ಕೇಳಿದ್ದಾರೆ? ಇಫ್ ಎ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ದೆನ್ ಫೈಂಡ್ ಎ ಬಿ ಆ್ಯಂಡ್ ಬಿ ಎ ಆ್ಯಂಡ್ ಚೆಕ್ ವೆದರ್ ಎ ಬಿ ಈಕ್ವಲ್ ಟು ಬಿ ಎ. ಇಲ್ಲೇನು ಕೇಳಿದ್ರು ಅವರು? ಶೋ ದ್ಯಾಟ್ ಅಂತ ಕೇಳಿದ್ರು. ಅಂದರೆ ಆಲ್ಮೋಸ್ಟ್ ಶೋ ದ್ಯಾಟ್, ಪ್ರೂವ್ ದ್ಯಾಟ್ ಅಂತ ಕೇಳಿದ್ರೆ ಇದು ಟ್ರೂ ಆಗಿರುತ್ತೆ. ಅಂದರೆ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎನೇ ಆಗಿರುತ್ತೆ, ನಿಮ್ಗೆ ನೆನಪಿರಲಿ. ಅದೇ ಅವ್ರು ಚೆಕ್ ವೆದರ್ ಅಂತ ಕೇಳಿದರೆ ಇದು ಈಕ್ವಲ್ ಆಗಿರ್ಬೋದು, ಈಕ್ವಲ್ ಅಲ್ಲದೇನೂ ಇರ್ಬೋದು. ಅದನ್ನು ನಾವು ನೋಡಬೇಕು. ಈಗ ನೋಡೋಣ. ಫಸ್ಟ್ ಎ ಬಿ ಕಂಡುಹಿಡಿಬೇಕು. ಅದಕ್ಕೂ ಮೊದಲು ಇದಾಗತ್ತಾ ನೋಡಿ, ಆರ್ಡರ್ 2 x 2. ಇದು ಆರ್ಡರ್ 2 x 2 ಅಂದರೆ ಇದರದ್ದು ಕಾಲಮ್ ಇದರದ್ದು ರೋ ಸೇಮ್ ಇದೆ, ಅಂದರೆ ಎ ಬಿ ಆಗುತ್ತೆ. ಇದರದ್ದು ಕಾಲಮು ಸೇಮ್ ಇದೆ, ಸೊ ಬಿ ಏನು ಡಿಫೈನ್ ಆಗುತ್ತೆ. ಫಸ್ಟ್ ಎ ಬಿ ಕಂಡುಹಿಡಿಯೋಣ. 1 0 0 -1 ಇಂಟು 0 1 1 0 ಆಯಿತಾ? ಈ ರೀತಿ ಹೋಗೋದು ಫಸ್ಟು. ನೆಕ್ಸ್ಟ್ ಈ ರೀತಿ ಕೆಳಗೆ ಬರಬೇಕು. 1 ಇಂಟು 0 0 ಪ್ಲಸ್ 0 ಇಂಟು 1 0, 1 ಇಂಟು 1 1 ಪ್ಲಸ್ 0 ಇಂಟು 0 0. ನೆಕ್ಸ್ಟ್ 0 ಇಂಟು 0 0, -1 ಇಂಟು -1, -1 ಇಂಟು +1 -1, 0 ಇಂಟು 1 0, -1 ಇಂಟು 0 -1 ಅಲ್ಲ 0. ಈಗ ಇದೇನಾಗುತ್ತೆ ಅಂದರೆ 0 1 -1 0 ಆಯಿತಾ? ಎ ಬಿ ಸಿಕ್ಕಿದೆ ನಮಗೆ. ಈಗ ಬಿ ಎ ಕಂಡುಹಿಡೋಣ. 0 1 1 0 ಅಂದರೆ ನಾನು ಫಸ್ಟ್ ಇಲ್ಲಿ ಬಿ ನ ಬರ್ಕೊಳ್ತಿದ್ದೀನಿ, ನೆಕ್ಸ್ಟ್ ಎ ನ ಬರ್ಕೊಳ್ತಿದ್ದೀನಿ. 1 0 0 -1. ನೀವು ಈ ರೀತಿ ಬರ್ಕೊಳ್ಳಿ. ಇಲ್ಲಿಂದ ಡೈರೆಕ್ಟ್ ಇಲ್ಲಿ ನೋಡ್ಕೊಂಡ್ಮಾಡ್ತೀನಿ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಈ ರೀತಿ ರೈಟಿಗೆ ಹೋಗಬೇಕು, ನೆಕ್ಸ್ಟ್ ಇಲ್ಲಿ ಕೆಳಗೆ ಬರಬೇಕು. ಗೊತ್ತಾಯ್ತಾ? ಅಂದರೆ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಆಯಿತಾ? 0 ಇಂಟು 1 0, 1 ಇಂಟು 0 0, 0 ಇಂಟು 0 0, 1 ಇಂಟು -1 -1, 1 ಇಂಟು 1 1, 0 ಇಂಟು 0 0, 1 ಇಂಟು 0 0, 0 ಇಂಟು -1 0. ಇದೇನಾಗುತ್ತೆ ಅಂದರೆ 0 0 -1 -1, 1 ಪ್ಲಸ್ 0 1, 0 ಪ್ಲಸ್ 0 0. ಗೊತ್ತಾಯ್ತಾ? ಇಲ್ಲಿ ನೋಡಿ. ಈಗ ಫಸ್ಟ್ ನಾವು ಇದು ಈಕ್ವಲ್ ಹೌದಾ ಅಲ್ವಾ ಅಂತ ನೋಡ್ಬೇಕು. ಫಸ್ಟ್ ಯಾವ ರೀತಿ ನೋಡಬೇಕು? ಇದ್ರದ್ದು ಆರ್ಡರ್ ಚೆಕ್ ಮಾಡಿ. ಇದು 2 x 2 ಇದೆ, ಇದು 2 x 2 ಇದೆ. ಅಂದರೆ ಫಸ್ಟ್ ರೂಲ್ ಕರೆಕ್ಟ್ ಆಗುತ್ತೆ 2 x 2. ಅದು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನಾವು ನೋಡಬೇಕು. ಇಲ್ಲಿ ನೋಡಿ, ಇದು ಈಕ್ವಲ್ ಇದೆ, ಇದು ಈಕ್ವಲ್ ಇದೆ. ಬಟ್ ಇದು ಮತ್ತು ಇದು ಈಕ್ವಲ್ ಇದ್ರೂ ಸೈನ್ ಚೇಂಜ್ ಇದೆ, ಅಂದರೆ ಅದು ಚೇಂಜ್. ಸೊ ಲಾಸ್ಟ್ ಏನು ಬರಬೇಕಂದ್ರೆ ದೇರ್ ಫಾರ್ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಗೊತ್ತಾಯ್ತಾ? ಇದರಿಂದ ನಾವು ಏನು ಹೇಳ್ಬೇಕಂದ್ರೆ
ಎ ಬಿ ಮತ್ತು ಬಿ ಎ ಡಿಫೈನ್ ಮಾಡ್ಲಿಕ್ಕೆ ಆದರೂ ಕೂಡ ಎ ಬಿ ಮತ್ತು ಬಿ ಎ ಆಲ್ವೇಸ್ ಈಕ್ವಲ್ ಇರಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸಾಂಪಲ್ ನಂಬರ್ 15. ಎಕ್ಸಾಂಪಲ್ ನಂಬರ್ 15 ಏನು ಹೇಳ್ತಿದೆ? ಫೈಂಡ್ ಎ ಬಿ ಇಫ್ ಎ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್. ಫಸ್ಟ್ ನಾವು ಎ ಬಿ ಕಂಡುಹಿಡೋಣವಾ? ಇಲ್ಲ, ಮೊದಲು ಇದರದ್ದು ಆರ್ಡರ್ ಚೆಕ್ ಮಾಡಬೇಕು. ಇದರದ್ದು ಕಾಲಮ್ ಮತ್ತು ಇದ್ರ ಈಕ್ವಲ್ ಇದೆಯಾ? ಹೌದು. ಹಾಗಾದರೆ ಮಾತ್ರ ಎ ಬಿ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಸೊ ಒಂದ್ಸತಿ ಬರ್ಕೊಳ್ಳಿ, ಎ ಈಕ್ವಲ್ ಟು ಇಂಟು ಬಿ. ಈಗ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಹಿಂಗೆ ಹೋಗೋದು, ಹಿಂಗೆ ಬರೋದು. 0 ಇಂಟು 3 0, -1 ಇಂಟು 0 0, 0 ಇಂಟು 5 0, -1 ಇಂಟು 0 0, 0 ಇಂಟು 3 0, 2 ಇಂಟು 0 0, 0 ಇಂಟು 5 0, 2 ಇಂಟು 0 0. ಈಗ ನೋಡಿ ಇನ್ನೇನಾಗುತ್ತೆ ಅಂದರೆ 0 0 0 0. ಇದು ಕೂಡ 2 × 2ನಲ್ಲೇ ಬಂದಿದೆ. ಇದು ಯಾವ ಪ್ರಾಪರ್ಟಿ ಮೇಲೆ ವರ್ಕ್ ಆಗ್ತಿದೆ ಅಂತ ನೆನಪಿದೆಯಾ? ಒಂದು ಪ್ರಾಪರ್ಟಿ ಹೇಳಿದ್ದೆ ನಾನು. 0 ಮ್ಯಾಟ್ರಿಕ್ಸ್ ಹ್ಯಾಸ್ ಎ ಪ್ರಾಡಕ್ಟ್ ಆಫ್ 2 ನಾನ್-0 ಮ್ಯಾಟ್ರಿಕ್ಸ್. ಅಂದರೆ ಇಲ್ಲಿ ನೋಡಿ, ಇದು 0 ಬಂದಿದೆ, ಆದರೆ ಇದರಲ್ಲಿ ಯಾವುದೂ 0 ಅಲ್ಲ. ಏನು ಕೂಡ 0 ಮ್ಯಾಟ್ರಿಕ್ಸ್ ಅಲ್ಲ, ಬಿನೂ 0 ಮ್ಯಾಟ್ರಿಕ್ಸ್ ಅಲ್ಲ. ಆದರೂ ಕೂಡ ನಮ್ಗೆ 0 ಮ್ಯಾಟ್ರಿಕ್ಸ್ ಸಿಕ್ಕಿದೆ ಮಲ್ಟಿಪ್ಲೈ ಮಾಡಬೇಕಾದ್ರೆ. ಅದೇ ನಮ್ದು ಯಾವುದಾದ್ರು ನಂಬರ್ ಇದ್ದರೆ, ಈಗ 5 ಇಂಟು 0 ಇಸ್ ಈಕ್ವಲ್ ಟು 0, ಇಲ್ಲಿ 0 ಬರಬೇಕಂದ್ರೆ ಇದು ಎರಡು ನಂಬರಲ್ಲಿ ಯಾವುದಾದ್ರೂ ಒಂದು 0 ಇದ್ದೇ ಇರಬೇಕು. 5 ಇಂಟು 0 ಆಗಿರಬೇಕು, ಇಲ್ಲ 0 ಇಂಟು 5 ಆಗಿರಬೇಕು 0 ಬರಬೇಕಂದ್ರೆ. ಹೌದಲ್ವಾ? ಆದರೆ ಈ ಮ್ಯಾಟ್ರಿಕ್ಸಲ್ಲಿ ಹಂಗಲ್ಲ, ಎರಡೂ ಕೂಡ ನಾನ್-0 ಮ್ಯಾಟ್ರಿಕ್ಸೇ ಆಗಿರುತ್ತೆ. ಆದರೆ ಆನ್ಸರ್ ಮಾತ್ರ 0 ಬರೋ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 16. ಇಫ್ ಎ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ಬಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಮತ್ತು ಸಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಫೈಂಡ್ ಎ ಇಂಟು ಬಿ ಸಿ, ಎ ಬಿ ಇಂಟು ಸಿ ಆ್ಯಂಡ್ ಶೋ ದ್ಯಾಟ್ ಎ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಸಿ. ಅಂದರೆ ಇದೆರಡು ಕಂಡುಹಿಡಿದು ಇದೆರಡು ಈಕ್ವಲ್ ಅಂತ ನಾವು ತೋರಿಸ್ಬೇಕು. ಫಸ್ಟ್ ಏನೇನು ಕಂಡುಹಿಡಬೇಕು ಅಂತ ನೋಡೋಣ. ಫಸ್ಟ್ ನಾವು ಬಿ ಸಿನ ಕಂಡುಹಿಡಬೇಕು, ಅದಾದಮೇಲೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎ ಬಿನ ಕಂಡುಹಿಡಿದು ಆಮೇಲೆ ಸಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೂ ಮೊದಲು ಇದರದ್ದು ಆರ್ಡರ್ ಬರೀರಿ. 3 × 3, 3 × 2 ಮತ್ತು 2 × 4. ನಿಮಗೆ ಈಸಿ ಆಗುತ್ತೆ ಇದು ಆಗ್ತದೋ ಇಲ್ವೋ ಅಂತ ನೋಡಲಿಕ್ಕೆ. ಆಯಿತಾ? ನೀವು ಚೆಕ್ ಮಾಡಬೇಕಾಗ್ತದೆ ಪ್ರತಿ ಸತಿ ಮಾಡಬೇಕಾದ್ರೆ. ಈಗ ಏನು ಮಾಡಬೇಕಂದ್ರೆ ಫಸ್ಟ್ ಎ ಬಿನ ಕಂಡುಹಿಡೋಣ. ಎ ಬಿ ಈಸ್ ಈಕ್ವಲ್ ಟು ಆಗತ್ತಾ? ಎ ಬಿ ನೋಡಿ, ಇದರ ಲಾಸ್ಟ್ ಅಂದರೆ ಕಾಲಮ್ ಮತ್ತು ಬಿ ರೋ ಈಕ್ವಲ್ ಇದೆ ಅಲ್ವಾ? ಹಾಗಾದರೆ ಇದು ಡಿಫೈನ್ ಆಗುತ್ತೆ. ಸೊ ಒಂದು ಸತಿ ಇದನ್ನು ಬರ್ಕೊಳ್ಳಿ. ಮತ್ತೊಂದು ಸತಿ ಎನ 2 0 3 3 -1 2. ನೆಕ್ಸ್ಟ್ ಬಿನ 1 3 0 2 -1 4. ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ದೆ ನಿಮಗೆ? ರೈಟ್ ಡೌನ್ ಅಂದರೆ ಆರ್ ಡಿ. ಆಯಿತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಈಗ 1 ಇಂಟು 1 1, 1 ಇಂಟು 0 0, -1 ಇಂಟು -1 +1, 1 ಇಂಟು 3 3, 1 ಇಂಟು 2 2, -1 ಇಂಟು 4 -4, 2 ಇಂಟು 1 2, 0 ಇಂಟು 0 0, 3 ಇಂಟು -1 -3, 2 ಇಂಟು 3 6, 0 ಇಂಟು 2 0, 3 ಇಂಟು 4 12, 3 ಇಂಟು 1 3 ಇಂಟು 1 3, -1 ಇಂಟು 0 0, 2 ಇಂಟು -1 -2, 3 ಇಂಟು 3 9, -1 ಇಂಟು 2 -2, 2 ಇಂಟು 4 8. ಇದೇನಾಗ್ತದೆ ಅಂದರೆ 1 + 1 2, 2 - 3 -1, 3 - 2 1, 3 + 2 5, 5 - 4 1, 6 + 12 18, 9 - 2 7, 7 + 8 15.
ಈಗ ಇದಿಷ್ಟು ನಮಗೆ ಸಿಕ್ಕಿದೆ. ಈಗ ನಮಗೆ ಎ ಬಿ ಸಿಕ್ಕಿದೆ. ನೆಕ್ಸ್ಟ್ ಎ ಬಿ ಇಂಟು ಸಿ ಕಂಡುಹಿಡೋಣ. ಇಲ್ಲಿ ನೋಡಿ, ಇದು ಆರ್ಡರ್ ಕರೆಕ್ಟ್ ಆಗಿರಬೇಕು. ಅಂದರೆ ಫಸ್ಟ್ ಎ ಬಿನೇ ಬರೆದು ಆಮೇಲೆ ಸಿ ಬರಿಬೇಕು. ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ಎ ಬಿನ ಬರೀರಿ. 2 1 -1 18 1 15. ನೆಕ್ಸ್ಟ್ ಸಿ ಬರೀರಿ. 1 2 2 0 3 -2 -4 1. ಈಗ ಮತ್ತೊಂದು ಸತಿ ಚೆಕ್ ಮಾಡಿ. ಇದರದ್ದು ರೋ ಎಷ್ಟಿದೆ? 3. ಮತ್ತೆ ಇದರದ್ದು ಕಾಲಮ್ ಎಷ್ಟಿದೆ? ಇದು ಚೆಕ್ ಮಾಡಿ ಒಂದ್ಸತಿ. ಇದರದ್ದು ಕಾಲಮ್ ಎಷ್ಟಿದೆ? 2. ಇದರದ್ದು ರೋ ಎಷ್ಟಿದೆ? 2. ಸೊ ಇದು ಡಿಫೈನ್ ಆಗುತ್ತೆ. ನೆಕ್ಸ್ಟ್ 2 × 1 2, 1 × 2 2, 2 × 2 4, 1 × 0 0, 2 × 3 6, 1 × -2 -2, 2 × -4 -8, 1 × 1 1, -1 × 1 -1, 18 × 2 36, -1 × 2 -2, 18 × 0 0, -1 × 3 -3, 18 × -2 -36, -1 × -4 +4, 18 × 1 18, 1 × 1 1, 15 × 2 30, 1 × 2 2, 15 × 0 0, 1 × 3 3, 15 × -2 -30, 1 × 4 -4 -4, 15 × 1 15. ಈಗ ಇದನ್ನು ಆ್ಯಡ್ ಮಾಡೋಣ. 2 + 2 4, 4 + 0 4, 6 - 2 4, -8 + 1 -7, -1 + 36 35, -2 + 0 -2, -3 - 36 -39, 4 + 18 22, 1 + 30 31, 2 + 0 2, 3 - 30 -27, -4 + 15 11. ಈಗ ನಮಗೆ ಏನು ಸಿಕ್ಕಿದೆ ಅಂದರೆ ಎ ಬಿ ಇಂಟು ಸಿ ಸಿಕ್ಕಿದೆ. ಅಂದರೆ ನಮಗೀಗ ಇದು ಸಿಕ್ಕಿದೆ LHS. ಈಗ RHS ಕಂಡುಹಿಡೋಣ. ಅದಕ್ಕೆ ಫಸ್ಟ್ ಬಿ ಇಂಟು ಸಿ ಕಂಡುಹಿಡಬೇಕು. ಬಿ ಇಂಟು ಸಿ ಅಂದರೆ ಇದು ಕಾಲಮ್ ಮತ್ತು ರೋ ಈಕ್ವಲ್ ಇರೋದ್ರಿಂದ ನಾವು ಡಿಫೈನ್ ಮಾಡ್ಬೋದು. ಈಗ ಬಿ ಇಂಟು ಸಿ. ಫಸ್ಟ್ ಬಿನ ಬರೀರಿ. 1 3 0 2 -1 4. ನೆಕ್ಸ್ಟ್ ಸಿ ಬರೀರಿ. 1 2 2 0 3 -2 -4 1. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ. ಹೇಗೆ? ಆರ್ ಡಿ ಕರೆಕ್ಟ್. 1 × 1 1, 3 × 2 6, 1 × 2 2, 3 × 0 0, 1 × 3 3, 3 × -2 -6, 1 × -4 -4, 3 × 1 3, 0 × 1 0, 2 × 2 4, 0 × 2 0, 2 × 0 0, 0 × 3 0, 2 × -2 -4, 0 × -4 0, 2 × 1 2, -1 × -1 -1 × 1 -1, 4 × 2 8, -1 × 2 -2, 4 × 0 0, -1 × 3 -3, 4 × -2 -8,
-1 ಇಂಟು -4 +4, 4 ಇಂಟು 1 4. ಇದೇನಾಗುತ್ತೆ ಅಂದರೆ ಆ್ಯಡ್ ಮಾಡಿದಾಗ 6 + 1 7, 2 + 0 2, 3 - 6 -3, -4 + 3 -1, 4 + 0 4, 0 + 0 0, 0 - 4 -4, 0 + 2 2, -1 + 8 7, -2 + 0 -2, -3 -8 -11, 4 + 4 8. ಅಂದರೆ ನಮಗೆ B ಇಂಟು ಸಿ ಇಷ್ಟು ಸಿಗುತ್ತೆ. ಈಗ ನಮ್ಗೆ ಇಷ್ಟು ಸಿಕ್ಕಿದೆ B ಇಂಟು ಸಿ. ಈಗೇನು ಕಂಡು ಹಿಡಿಬೇಕಂದ್ರೆ A ಇಂಟು B ಇಂಟು ಸಿ. ಇಲ್ಲಿ ನೋಡಿ, ನೀವು ಇಲ್ಲಿ A ಇಂಟು ಬಿ ಸಿನೇ ಮಾಡಬೇಕು. ಬಿ ಸಿ ಇಂಟು ಎ ಮಾಡಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಈಗ ಫಸ್ಟ್ ಎನ ಬರೀರಿ. 1 1 -1 2 0 3 3 -1 2. ಈಗ ಬಿ ಸಿನ ಬರೀರಿ. 7 2 -3 -1 4 0 -4 2, 7 -2 -11 8. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ. ಅದಕ್ಕೂ ಮೊದಲು ಎಷ್ಟು ಕಾಲಮ್ಸ್ ಇದೆ? 3. ಎಷ್ಟು ರೋಸ್ ಇದೆ? 3. ಅಂದರೆ ಇದು ಡಿಫೈನ್ ಆಗುತ್ತೆ. ನೆಕ್ಸ್ಟ್ 1 ಇಂಟು 7 7, 1 ಇಂಟು 4 4, -1 ಇಂಟು 7 -7. ನೆಕ್ಸ್ಟ್ 1 ಇಂಟು 2 2, 1 ಇಂಟು 0 0, -1 ಇಂಟು -2 +2, 1 ಇಂಟು -3 -3, 1 ಇಂಟು -4 -4, -1 ಇಂಟು -11 +11. ನೆಕ್ಸ್ಟ್ 1 ಇಂಟು -1 ಏನು ಬರುತ್ತೆ? 1 ಇಂಟು -1 -1, 1 ಇಂಟು 2 2, -1 ಇಂಟು 8 -8. ನೆಕ್ಸ್ಟ್ 2 ಇಂಟು 7 14, 0 ಇಂಟು 4 0, 3 ಇಂಟು 7 21, 2 ಇಂಟು 2 4, 0 ಇಂಟು 0 0, 3 ಇಂಟು -2 -6, 2 ಇಂಟು -3 -6, 0 ಇಂಟು -4 0, 3 ಇಂಟು -11 -33, 2 ಇಂಟು -1 -2, 0 ಇಂಟು 2 0, 3 ಇಂಟು 8 24. ಆಯಿತಾ? ನೆಕ್ಸ್ಟ್ 3 ಇಂಟು 7 21, -1 ಇಂಟು 4 -4, 2 ಇಂಟು 7 +14, 3 ಇಂಟು 2 6, -1 ಇಂಟು 0 0, 2 ಇಂಟು -2 -4, 3 ಇಂಟು -3 -9, -1 ಇಂಟು -4 +4, 2 ಇಂಟು -11 -22, 3 ಇಂಟು -1 -3, -1 ಇಂಟು 2 -2, 2 ಇಂಟು 8 +16. ಇಷ್ಟು ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಈಗ ಇದನ್ನು ಆ್ಯಡ್ ಮಾಡಿ. 7 -7 ಕ್ಯಾನ್ಸಲ್ ಆಯಿತು. ಸೊ 4 ಉಳಿತು. 2 + 2 4, -3 -4 -7, 11 -7 4, -1 -8 -9, -9 + 2 -7, 14 + 21 ಎಷ್ಟಾಗುತ್ತೆ? 35. ನೆಕ್ಸ್ಟ್ 4 -6 -2, -6 -33 -39 ಆಗುತ್ತೆ. -2 + 24 22 ಆಗುತ್ತೆ. ಈಗ 14 -4 10 ಆಗುತ್ತೆ. 10 + 21 31, 6 -4 2, -9 + 4 -5, -5 -22 -27, -3 -2 -5, 16 -5 11. ಈಗ ನಾವು ಇದನ್ನು ಕಂಡುಹಿಡಿದ್ವಿ. ಏನು ಕಂಡುಹಿಡಿದ್ವಿ? A ಇಂಟು ಬಿ ಸಿ. ಈಗ ಕ್ವಶನಲ್ಲಿ ಏನಿದೆ? AB ಇಂಟು ಸಿ = A ಇಂಟು ಬಿ ಸಿ ಅಂತ ನಾವು ಪ್ರೂವ್ ಮಾಡಬೇಕು. ಈಗ ಇದು ಕಂಡುಹಿಡಿದಿದ್ದೀವಿ ಮತ್ತು
ಇದು RHS ಅನ್ನು ಕಂಡುಹಿಡಿದಿದ್ವಿ. ಈಗ ಇದೆರಡು ಈಕ್ವಲ್ ಅಂತ ಹೇಗೆ ಫಸ್ಟ್ ನೋಡೋದು? ಫಸ್ಟ್ ಇದರದ್ದು ಆರ್ಡರ್ ನೋಡಿ ಎಷ್ಟಿದೆ, 3x4. ಇದು ಕೂಡ 3x4 ಇದೆ. ಮತ್ತು ಪ್ರತಿಯೊಂದು ಎಲಿಮೆಂಟ್ಸ್ ಚೆಕ್ ಮಾಡಿ ಎರಡು ಈಕ್ವಲ್ ಇದೆ ಅಂದರೆ ಲಾಸ್ಟ್ ಏನು ಬರೀಬೇಕಂದ್ರೆ therefore A into B into C is equal to A into BC ಅಂತ ಬರೆದ್ರೆ ಆಯ್ತು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 17. ಇಲ್ಲಿ ನೋಡಿ, ಇದು ಕೂಡ 5 marks ಇಂಪಾರ್ಟೆಂಟ್ ಕ್ವಶನ್. ಈಗ ಇಫ್ A is equal to E matrix, B is equal to E matrix, C is equal to E matrix, E1 ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ AC, BC and A plus B into C. Also verify that A plus B into C is equal to AC plus BC ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಎಲ್ಲರದ್ದು ಆರ್ಡರ್ ಕಂಡುಹಿಡಿಯಿರಿ. ಫಸ್ಟ್ 3x3, 3x3, 3x1. ಹೌದಾ? ಈಗ ಈ ಆರ್ಡರ್ ನೋಡ್ಕೊಂಡೆ ನಾವು ಕಂಡುಹಿಡಿಬೇಕು ಇದಾಗತ್ತಾ ಇಲ್ವ ಅಂತ. AC ಕಂಡುಹಿಡ್ಲಿಕ್ಕೆ ಆಗುತ್ತಾ? A ಇಂಟು C ಆಗುತ್ತೆ. B ಇಂಟು C ಆಗುತ್ತೆ. ಹೌದಾ? ಈಗ ಫಸ್ಟ್ ನಾವು ಯಾವ ಕಂಡುಹಿಡುವ ಅಂದರೆ ಇದ್ರ ಪ್ರಕಾರನೇ ಹೋಗೋಣ. A ಪ್ಲಸ್ ಬಿ ಇಂಟು ಸಿ. ಸೊ ಫಸ್ಟ್ A ಪ್ಲಸ್ ಬಿನ ಕಂಡುಹಿಡೋಣ. ಅದಕ್ಕೂ ಮೊದಲು A ಪ್ಲಸ್ ಬಿ ಕಂಡುಹಿಡ್ಲಿಕ್ಕೆ ಆಗ್ತದಾ? ರೂಲ್ ಏನಿತ್ತು? ಅಡಿಷನ್ ಆಫ್ ಮ್ಯಾಟ್ರಿಕ್ಸಸ್ಸು ಎರಡು ಆರ್ಡರ್ ಸೇಮ್ ಇರಬೇಕು. 3x3 ಇದೆ, ಇದು 3x3 ಇದೆ ಅಲ್ವಾ? ಹಂಗಿದ್ರೆ ಕಂಡುಹಿಡ್ಲಿಕ್ಕೆ ಆಗ್ತದೆ. A ಪ್ಲಸ್ ಬಿ ಈಸ್ ಈಕ್ವಲ್ ಟು, ನಾನಿಲ್ಲಿ ಡೈರೆಕ್ಟ್ ಬರಿತೀನಿ, ಮತ್ತು ಈ ಮ್ಯಾಟ್ರಿಕ್ಸ್ ಮತ್ತೊಂದು ಸತಿ ನೀವು ಬರದೇ ಬರೀಬೇಕು ಎಕ್ಸಾಮಲ್ಲಿ. ನಾನಿಲ್ಲಿ ಡೈರೆಕ್ಟಾಗಿ ಬರಿತೀನಿ. 0 ಪ್ಲಸ್ 0 0, 6 ಪ್ಲಸ್ 1 6 ಪ್ಲಸ್ 1 7, 7 ಪ್ಲಸ್ 1 8, -6 -1 ಅಂದರೆ -6 ಪ್ಲಸ್ 1 -5, 0 ಪ್ಲಸ್ 0 0, 8 ಪ್ಲಸ್ 2 10, 7 ಪ್ಲಸ್ 1 8, -8 ಪ್ಲಸ್ 2 ಎಷ್ಟು? -6, 0 ಪ್ಲಸ್ 0 0. ಈಗ A ಪ್ಲಸ್ ಬಿ ಸಿಕ್ಕಿದೆ. ಈಗ ನೆಕ್ಸ್ಟ್ ಏನಿದೆ? ಇಂಟು ಸಿ ಅಂತ ಕೇಳಿದ್ದಾರೆ. ಸೊ ಇದರ ಆರ್ಡರ್ ನೋಡಿ 3x3 ಇದೆ. ಇದು 3, ಇದು 3, ಆರ್ಡರ್ ಸೇಮ್ ಇದೆ. ಅಂದರೆ ನಾವು A ಪ್ಲಸ್ ಬಿ ಇಂಟು ಸಿ ನ ಡಿಫೈನ್ ಮಾಡ್ಬೋದು. ಸೊ ಇದ್ರ ಮಲ್ಟಿಪ್ಲೈ ಇಂಟು 2 - 2 3 ಆಯಿತಾ? ಇದು ಈಸ್ ಈಕ್ವಲ್ ಟು ಏನು ಬರುತ್ತೆ? ನಾನು ಮೊದಲೇ ಕ್ವಶನ್ ಹೇಳಿದ್ದೇನು? ಇದು ರೈಟ್, ಇದು ಡೌನ್. ಸೊ 0 ಇಂಟು 2 0, 7 ಇಂಟು -2 ಎಷ್ಟು? -14, 8 ಇಂಟು 3 ಎಷ್ಟು? 24, -5 ಇಂಟು 2 -10, 0 ಇಂಟು -2 0, 10 ಇಂಟು 3 30, 8 ಇಂಟು 2 16, -6 ಇಂಟು -2 ಎಷ್ಟು? +12, 0 ಇಂಟು 3 0. ಇದೇನಾಗುತ್ತೆ ಅಂದರೆ 24 - 14 10, 30 - 10 20, 16 + 12 30 ಆಗುತ್ತೆ. ಗೊತ್ತಾಯ್ತಾ ಇಷ್ಟು? ಈಗ ನೆಕ್ಸ್ಟ್ ನೋಡೋಣ. ನಮಗೆ ಇದು ಎಷ್ಟು ಸಿಕ್ಕಿದೆ? 3x1 ಆರ್ಡ್ರಲ್ಲಿ ಸಿಕ್ಕಿದೆ. ಇದು ನೆನಪಿರಲಿ. ಈಗ ನಮಗೆ ಇದು ಸಿಕ್ಕಿದೆ. ಈಗ ನಾವು AC ಪ್ಲಸ್ ಬಿ ಸಿನ ಕಂಡುಹಿಡಿಬೇಕು. ಮೊದಲು A ಇಂಟು ಸಿ ನ ಕಂಡುಹಿಡಿಯೋಣ. A ಇಂಟು ಸಿ ನಾವು ಮೊದಲೇ ಆರ್ಡ್ರಲ್ಲ ಚೆಕ್ ಮಾಡಿದ್ವಿ, ಅದು ಡಿಫೈನ್ ಆಗುತ್ತೆ. ಅಂದರೆ 0 6 7 -6 0, 8 7 -8 0. A ಬರ್ದಿದ್ವಿ. ಈಗ ಸಿ ನ ಬರೆಯುವ 2 -2 3. ಈಗ ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ? ರೈಟ್ ಡೌನ್. RD ಅಂತ ನೆನ್ಪಿಟ್ಕೊಳ್ಳಿ. 0 ಇಂಟು 2 0, 6 ಇಂಟು -2 -12, 7 ಇಂಟು 3 21, -6 ಇಂಟು 2 -12, 0 ಇಂಟು -2 -0 ಅಥವಾ +0, 8 ಇಂಟು 3 24, 7 ಇಂಟು 2 ಎಷ್ಟು? 14, -8 ಇಂಟು -2 ಎಷ್ಟು?
minus into minus plus 16, 0 into 3 0. ಇದು is equal to ಎಷ್ಟಾಗುತ್ತೆ ಅಂದರೆ -12 plus 21 ಎಷ್ಟು 9 ಆಗುತ್ತೆ. -12 plus 24 12 ಆಗುತ್ತೆ. 14 plus 16 ಎಷ್ಟಾಗುತ್ತೆ 30 ಆಗುತ್ತೆ. ಈಗ ಇದ್ರ ಆರ್ಡರ್ ನೋಡಿ 3 cross 1 ಅಲ್ಲೇ ಇದೆ. ಈಗ ಎ ಸಿ ಆಯಿತು. ಈಗ ಬಿ ಸಿ, ಬಿನ ಬರೀರಿ 0 1 1 1 0 2 1 2 0 ಇಂಟು ಸಿ 2 minus 2 3 is equal to ಮಲ್ಟಿಪ್ಲೈಗೆ ಆರ್ ಡಿ 0 into 2 0 1 into minus 2 1 into 3 plus 3. Next 1 into 2 1 into 2 2 0 into minus 2 0 2 into 3 6 1 into 2 2 2 into minus 2 minus 4 0 into 3 0 3 minus 2 1 6 plus 2 8 2 minus 4 ಎಷ್ಟು minus 2 ಬರುತ್ತೆ. ಹೌದಾ? ಈಗ ನೆಕ್ಸ್ಟ್ ಈಗ ಇದೆರಡನ್ನು ಆ್ಯಡ್ ಮಾಡೋಣ. ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ, ಆರ್ಡರ್ ಸೇಮ್ ಇದೆ. 9 plus 1 12 plus 8 30 plus 0. ಇದು ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 9 plus 1 10 ಆಗುತ್ತೆ. 12 plus 8 ಎಷ್ಟಾಗುತ್ತೆ 20 ಆಗುತ್ತೆ. 30 plus 0 30 ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಇದು 3 cross 1 ಇದೆ. ಈಗ ಅವ್ರು ಕೇಳಿರೋದೇನೆಂದರೆ ಎ ಪ್ಲಸ್ ಬಿ ಇಂಟು ಸಿ, ಎ ಪ್ಲಸ್ ಬಿ ಇಂಟು ಸಿ ನಮಗೇನು ಬಂದಿದೆ ಇಲ್ಲಿ ನೋಡಿ ಇದು ಬಂದಿದೆ 10 20 30. ಈಗ ಇದು ಎ ಸಿ ಪ್ಲಸ್ ಬಿ ಸಿನೂ 10 20 30 ಬಂದಿದೆ. ಅಂದರೆ ನಾವು ಇದನ್ನು ಕರೆಕ್ಟ್ ಇದೆ ಅಂತ ಹೇಳಿದ್ವಿ, ವೆರಿಫೈ ಆಗಿದೆ. ಸೊ ಲಾಸ್ಟ್ ಏನು ಬರೀಬೇಕಂದ್ರೆ ದೇರ್ ಫೋರ್ ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ಬರೀಬೇಕು. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ ಸಣ್ಣ ಎರಡು ಮಿಸ್ಟೇಕ್ ಆಗಿದೆ. ಇಲ್ಲೇನೆಂದರೆ 16 plus 12 ಇದೇನಾಗಬೇಕಂದ್ರೆ 28 ಆಗಬೇಕಿತ್ತು, 30 ಆಗಿತ್ತು. ಈಗ ನೆಕ್ಸ್ಟ್ ಇಲ್ಲೇನೆಂದರೆ ಇಲ್ಲಿ -2 ಇದೆ, ಇಲ್ಲಿ 0 ತಗೊಂಡಿದ್ದೆ. ಸೊ ಇದು -2 ಆಗಬೇಕು. 30 - 2 28 ಅಂದರೆ ಇದೆರಡು ಈಕ್ವಲೇ ಆಗಿರುತ್ತೆ. ನಾನು ಜಸ್ಟ್ ಅಲ್ಲಿ ಸಣ್ಣ ಮಿಸ್ಟೇಕ್ ಆಗಿತ್ತು, ನೋಟ್ ಮಾಡ್ಕೊಳ್ಳಿ. ಇದು ಮತ್ತೆ ಎಕ್ಸಾಮಲ್ಲೂ ಈ ಟೈಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಆರಾಮಾಗಿ ಸಾಲ್ವ್ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 18. ಇಫ್ ಎ ಈಸ್ ಈಕ್ವಲ್ ಟು ಇ ಮೆಟ್ರಿಕ್ಸ್ ದೆನ್ ಶೋ ದ್ಯಾಟ್ ಎ ಕ್ಯೂಬ್ -23a - 40i ಈಸ್ ಈಕ್ವಲ್ ಟು ಓ. ಇಲ್ಲಿ ಓ ಅಂದ್ರೆ ಏನು? ಝೀರೋ ಮೆಟ್ರಿಕ್ಸ್, ಇಲ್ಲಾಂದ್ರೆ ನಲ್ ಮೆಟ್ರಿಕ್ಸ್. ಐ ಅಂದರೆ ಐಡೆಂಟಿಟಿ ಮೆಟ್ರಿಕ್ಸ್, ಎ ಅಂದರೆ ಕೊಟ್ಟಿದ್ದಾರೆ. ಈಗ ಎ ಕ್ಯೂಬ್ ಹೆಂಗೆ ಕಂಡುಹಿಡಿಯೋದು ಅಂತ ನೋಡೋಣ. ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಿಯೋದು. ಎ ಇಂಟು ಎ ಇಸ್ ಈಕ್ವಲ್ ಟು 1 2 3 3 - 2 1 4 2 1 ಅಂದರೆ ಈ ಮೆಟ್ರಿಕ್ಸ್ ಹಂಗೆ ಬರೆದಿದ್ದೀನಿ. ಎ ಇಂಟು ಎ ಮತ್ತೊಂದು ಸತಿ ಸೇಮ್ ಬರೆದು 1 2 3 3 - 2 1 4 2 1. ಈಗ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಿದೆ ಅಲ್ವಾ? ಆರ್ ಡಿ ನೆನಪಿರಲಿ. 1 ಇಂಟು 1 1 2 ಇಂಟು 3 6 3 ಇಂಟು 4 12. ನೆಕ್ಸ್ಟ್ 1 ಇಂಟು 2 2 2 ಇಂಟು -2 -4 3 ಇಂಟು 2 6 1 ಇಂಟು 3 6 1 ಇಂಟು 3 3 2 ಇಂಟು 1 2 3 ಇಂಟು 1 3. ನೆಕ್ಸ್ಟ್ 3 ಇಂಟು 1 3 -2 ಇಂಟು 3 -6 1 ಇಂಟು 4 4 3 ಇಂಟು 2 6 -2 ಇಂಟು -2 ಪ್ಲಸ್ 4 1 ಇಂಟು 2 2 3 ಇಂಟು 3 9 -2 ಇಂಟು 1
minus 2, 1 into 1, 1. 4 into 1, 4, 2 into 3, 6, 1 into 4, 4. 4 into 2, 8, 2 into minus 2, minus 4, 1 into 2, 2. 4 into 3, 12, 2 into 1, 2, 1 into 1, 1. Next. 12 plus 6, 18, 18 plus 1, 19. 6 plus 2, 8, 8 minus 4, 4. 3 plus 3, 6, 6 plus 2, 8. 3 plus 4, 7, 7 minus 6, 1. 6 plus 4, 10, 10 plus 2, 12. 9 minus 2, 7, 7 plus 1, 8. 4 plus 6, 10, 10 plus 4, 14. 8 minus 4, 4, 4 plus 2, 6. 12 plus 2, 14, 14 plus 1, 15. ಈಗ ನಮಗೆ ಎ ಸ್ಕ್ವೇರ್ ಸಿಕ್ಕಿದೆ, ಹೌದಾ? ಎ ಇಂಟು ಎ ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎ ಕ್ಯೂಬ್ ಕಂಡುಹಿಡಬೇಕು. ಅವಾಗ ಏನು ಮಾಡಬೇಕಂದ್ರೆ ಎ ಇಂಟು ಎ ಸ್ಕ್ವೇರ್ ಮಾಡಿದ್ರೆ ಆಯ್ತು. ಈಗ ಎ ಇಂಟು ಎ ಸ್ಕ್ವೇರ್ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿದೆ. ಫಸ್ಟ್ ಎ ಬರೀರಿ. 1, 2, 3, 3 minus 2, 1, 4, 2, 1. ನೆಕ್ಸ್ಟ್ ಎ ಸ್ಕ್ವೇರ್ ಬರೆಯೋದು. 19, 4, 8, 1, 12, 8, 14, 6, 15. ಈಗ ಸೇಮ್ ರೂಲ್ ಗೊತ್ತಿದೆ, ಆರ್ ಡಿ, ಆಯಿತಾ? ನೆಕ್ಸ್ಟ್ 1 ಇಂಟು 19, 19, 2 ಇಂಟು 1, 2, 3 ಇಂಟು 14 ಎಷ್ಟು? 42, ಆಯಿತಾ? ನೆಕ್ಸ್ಟ್ 1 ಇಂಟು 4, 4, 2 ಇಂಟು 12, 24, 3 ಇಂಟು 6, 18, 1 ಇಂಟು 8, 8, 2 ಇಂಟು 8, 16, 3 ಇಂಟು 15, 45. 3 ಇಂಟು 19 ಎಷ್ಟು? 57. minus 2 into 1, minus 2, 1 into 14, 14. 3 into 4, 12, minus 2 into 12, minus 24, 1 into 6, 6. Next, 3 into 8, 24, minus 2 into 8, minus 16, 1 into 15 ಎಷ್ಟು? 15. 4 into 19 ಎಷ್ಟು? 76. 2 into 1, 2, 1 into 14, 14. Next, 4 into 4, 16, 2 into 12, 24, 1 into 6, 6. 4 into 8, 32, 8 into 16, and 8 into 2, 16, 1 into 15, 15 ಬರುತ್ತೆ, ಆಯಿತಾ? ಈಗ ಇದೆರಡು ಎಲ್ಲವನ್ನು ಆ್ಯಡ್ ಮಾಡ್ತಾ ಹೋಗೋಣ. ಈಗ ಎಷ್ಟು ಬರುತ್ತೆ? 19 ಪ್ಲಸ್ 2 ಪ್ಲಸ್ 42 ಎಷ್ಟು ಬರುತ್ತೆ ಅಂದರೆ 63. ನೆಕ್ಸ್ಟ್ 4 ಪ್ಲಸ್ 24 ಪ್ಲಸ್ 18 46. 8 ಪ್ಲಸ್ 16 ಪ್ಲಸ್ 45 69 ಬರುತ್ತೆ. ನೆಕ್ಸ್ಟ್ 57 ಮೈನಸ್ 2 ಪ್ಲಸ್ 14 ಎಷ್ಟು ಬರುತ್ತೆ? 69. 12 ಮೈನಸ್ 24 ಪ್ಲಸ್ 16 ಎಷ್ಟು ಬರುತ್ತೆ ಅಂದರೆ ಮೈನಸ್ 6. 24 ಮೈನಸ್ 16 ಪ್ಲಸ್ 15 23 ಬರುತ್ತೆ. 76 ಪ್ಲಸ್ 2 ಪ್ಲಸ್ 14 ಎಷ್ಟು ಬರುತ್ತೆ ಅಂದರೆ 92. 16 ಪ್ಲಸ್ 24 ಪ್ಲಸ್ 6 ಎಷ್ಟು ಬರುತ್ತೆ ಅಂದರೆ 46. 32 ಪ್ಲಸ್ 16 ಪ್ಲಸ್ 15 63. ಈಗ ನಮಗೇನು ಸಿಕ್ಕಿದೆ? ಎ ಕ್ಯೂಬ್ ಸಿಕ್ಕಿದೆ. ಈಗ ಇಲ್ಲಿ ನೋಡಿ, ಈ ಇಕ್ವೇಷನನ್ನು ಮತ್ತೊಂದು ಸತಿ ಬರಿಬೇಕು. ಎ ಕ್ಯೂಬ್ ಮೈನಸ್ 23a ಮೈನಸ್ 40i
ಈಸ್ ಈಕ್ವಲ್ ಟು O. ಆಯಿತಾ? ಈಗ ನಾವು ಎ ಕ್ಯೂಬ್ ಏನಿದೆ ಹಾಗೆ ಬರೆಯೋದು 63 46 69 69 ಮೈನಸ್ 6 23 92 46 63 ಮೈನಸ್ 23 ಅಂತ ಇದೆ. ಈಗ 23 ಹಾಗೆ ಬರೆದು ಎ ಏನಿದೆ ಅದನ್ನು ಬರೀಬೇಕು. 1 2 3 3 ಮೈನಸ್ 2 1 4 2 1. ನೆಕ್ಸ್ಟ್ ಮೈನಸ್ 40 ಇಂಟು ಐ ಅಂತ ಇದೆ. ಐ ಯಾವ ರೀತಿ ತಗೋಬೇಕಂದ್ರೆ ಇಲ್ಲಿ ನೋಡಿ, ಇದರದ್ದು ಆರ್ಡರ್ ಎಷ್ಟಿದೆ 3x3, ಇದರದ್ದು ಆರ್ಡರ್ ಎಷ್ಟಿದೆ 3x3. ಸೊ ಐ ಇದರದ್ದು ಆರ್ಡ್ರು 3x3ನೇ ಇರಬೇಕು. ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈಗ ಇಸ್ ಈಕ್ವಲ್ ಟು O ಅಂತ ಬರೆಯೋದು ಬೇಡ, ನಾವು ಅದನ್ನು ಪ್ರೂವ್ ಮಾಡಬೇಕಾಗ್ತದೆ. LHS ಇಂದ RHS ಹೋಗುದು. ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ಇದನ್ನು ಅದೇ ರೀತಿ ಬರೆಯೋದು 63 46 69 69 ಮೈನಸ್ 6 23 92 46 63 ಮೈನಸ್ ಇಲ್ಲಿ ನೋಡಿ ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋದು. ಎಲ್ಲರಿಗೂ ಗೊತ್ತಿದೆಯಲ್ಲ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ. 23 1 23 23 2 46 23 3 69 23 3 69 23 ಇಂಟು ಮೈನಸ್ ಹಾಗೆ ಇರಲಿ, ಮೈನಸ್ ತಗೊಳ್ಳೋದು ಬೇಡ, ಮೈನಸ್ ಇಲ್ಲೇ ಇದೆ. 23 ಇಂಟು ಮೈನಸ್ 2 ಮೈನಸ್ 46 23 ಇಂಟು 1 23 23 ಇಂಟು 4 92 23 ಇಂಟು 2 46 23 ಇಂಟು 1 23. ನೆಕ್ಸ್ಟ್ ಮೈನಸ್ ಹಾಗೆ ಇರೋದು. ಈಗ 40ಯನ್ನು ಮಲ್ಟಿಪ್ಲೈ ಮಾಡೋದು. 40 0 0 0 40 0 0 0 40 ಆಯಿತಾ? ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ ಇದನ್ನು ಸಬ್ಟ್ರಾಕ್ಷನ್ ಮಾಡೋದು. ನೀವು ಇದು ಫಸ್ಟ್ ಮಾಡಿ ಆಮೇಲೆ ಇದು ಬಂದ ಆನ್ಸರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡ್ಬೋದು. ಅದ್ರ ಬದಲಿಗೆ ನೀವು ಡೈರೆಕ್ಟು ಮಾಡ್ಬೋದು. ಯಾವ ರೀತಿ ಅಂದರೆ 63 ಮೈನಸ್ 23 ಮೈನಸ್ 40 ಆಯಿತಾ? 46 ಮೈನಸ್ 46 ಮೈನಸ್ 0 69 ಮೈನಸ್ 69 ಮೈನಸ್ 0 ಇದೇ ರೀತಿ ನೀವು ಬರಿಬೋದು. 69 ಮೈನಸ್ 69 ಮೈನಸ್ 0 ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 46 ಮೈನಸ್ 40 23 ಮೈನಸ್ 23 ಪ್ಲಸ್ 0 92 ಮೈನಸ್ 92 ಮೈನಸ್ 0 46 ಮೈನಸ್ 46 ಮೈನಸ್ 0 63 ಮೈನಸ್ 23 ಮೈನಸ್ 40. ಈಗ ಇದನ್ನು ನೋಡಿ, ಇದು ಸಾಲ್ವ್ ಮಾಡಿದಾಗ ಇಲ್ಲಿ ನೋಡಿ 63 ಮೈನಸ್ 23 ಮೈನಸ್ 40 0 ಬರುತ್ತೆ, ಇದು ಕೂಡ 0 ಬರುತ್ತೆ. ಇದು ಒಟ್ಟು ಸಾಲ್ವ್ ಮಾಡಿದ್ರು 0 0 0 0 0 0 0 0 0 ಬರುತ್ತೆ. ಬೇಕಾದರೆ ಸಾಲ್ವ್ ಮಾಡಿ ನೋಡಿ. ಅಂದರೆ ಇದು ನಲ್ ಮ್ಯಾಟ್ರಿಕ್ಸ್ ಆಯಿತು. ಅವ್ರೇನು ಕೇಳಿದ್ದಾರೆ ಇಲ್ಲಿ ನೋಡಿ, ಕ್ವಶನಲ್ಲೂ ಅದೇ ಕೇಳಿದ್ದಾರೆ. ಸೊ ನಾವು LHS ಇಂದ RHS ಬಂದ್ವಿ. ಇದು ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 19. In a legislative assembly election, a political group hired a public relations firm to promote its candidate in 3 ways: telephone, house calls, and letters. The cost per contact in paisa is given in matrix A as A is equal to ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ನಂಬರ್ ಆಫ್ ಕಾಂಟ್ಯಾಕ್ಟ್ ಆಫ್ ಈಚ್ ಟೈಪ್ ಮೇಡ್ ಇನ್ 2 cities X and Y is given by ಈ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಟೋಟಲ್ ಅಮೌಂಟ್ ಸ್ಪೆಂಟ್ ಬೈ ದ ಗ್ರೂಪ್ ಇನ್ 2 cities X and Y. ಈ ಕ್ವಶನ್ ಏನಂದ್ರೆ ಇಷ್ಟೇ, ಇಲ್ಲಿ ಎಲೆಕ್ಷನ್ ನಡೀತಿದೆ. ಎಲೆಕ್ಷನ್ ಪ್ರಮೋಷನ್ಗೋಸ್ಕರ ಅವರು ಮೂರು ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಒಂದು ಟೆಲಿಫೋನ್ ಕಾಲ್ ಮಾಡಿ ಅಥವಾ ಮೆಸೇಜ್ ಕಳಿಸಿ ಆ ರೀತಿ. ನೆಕ್ಸ್ಟ್ ಹೌಸ್ ಕಾಲ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಲೆಟರ್ಸ್ ಕಳಿಸ್ತಾರೆ. ಈಗ ಅದಕ್ಕೆ ಖರ್ಚಾಗ್ತದಲ್ಲ, ಅದೇ ಟೆಲಿಫೋನಿಗೆ 40 ಪೈಸೆ ಆಗ್ತದೆ. ಅವ್ರಿಗೆ ಹೇಳಿದ್ದಾರೆ ಇನ್ ಪೈಸೆ, ಅದಕ್ಕೆ ಟೆಲಿಫೋನ್ ಮಾಡಿದ್ರೆ 40 ಪೈಸೆ, ಹೌಸ್ ಕಾಲ್ ಮಾಡಿದ್ರೆ 100 ಪೈಸೆ, ಲೆಟರ್ ಕಳಿಸಿದ್ರೆ 50 ಪೈಸೆ ಆಗ್ತದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಎಕ್ಸ್ ಮತ್ತು ವೈ ಅನ್ನೋ 2 ಸಿಟೀಸ್ ಇದೆ, 2 ಊರಿದೆ. ಅದರಲ್ಲಿ ಅವರು ಟೆಲಿಫೋನ್, ಹೌಸ್ ಕಾಲ್ ಮತ್ತು ಲೆಟರ್ಸ್ ಟ್ರೈ ಮಾಡಿದ್ದಾರೆ. ಇದು ಅಮೌಂಟ್ ಅಲ್ಲ, ಇದು 1000 ಟೆಲಿಫೋನ್ ಮಾಡಿದ್ದಾರೆ, 500 ಹೌಸ್ ಕಾಲ್ಸ್ ಮಾಡಿದ್ದಾರೆ, ಮತ್ತು 5000 ಲೆಟರ್ಸ್ ಕಳಿಸಿದ್ದಾರೆ. ಅದೇ ರೀತಿ ವೈ ಸಿಟಿಲಿ
ಇಷ್ಟನ್ನು ಮಾಡಿದ್ದಾರೆ. ಅವ್ರು ಕೇಳಿದ್ದೇನೆಂದರೆ ಟೋಟಲ್ ಅಮೌಂಟ್ ಎಷ್ಟು ಖರ್ಚಾಗಿದೆ. ಅವರು ಟೆಲಿಫೋನಿಗೆ, ಹೌಸ್ ಕಾಲಿಗೆ, ಲೆಟರ್ಸ್ಗೆ ಸಪ್ರೇಟ್ ಕೇಳಿಲ್ಲ. ಅವ್ರಿಗೆ ಎಕ್ಸ್ ಸಿಟಿಲಿ ಟೋಟಲ್ ಎಷ್ಟು ಖರ್ಚಾಗಿದೆ ಅಂದರೆ ಟೆಲಿಫೋನ್, ಹೌಸ್ ಕಾಲ್, ಲೆಟರ್ಸ್ ಟೋಟಲ್ ಸೇರಿ ಮತ್ತು ಈ ಕಾಸ್ಟನ್ನು ಕೌಂಟ್ ಮಾಡಿ ಎಷ್ಟು ಖರ್ಚಾಗಿದೆ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು, ಇಲ್ಲಿ ನೋಡಿ, ಇದನ್ನು ಬಿ ಇಂಟು ಎ ಮಾಡಬೇಕು ನಾವು. ಅದೇ ಗೊತ್ತಾಗ್ತದೆ ಬಿ ಇಂಟು ಎ ಅಂತ. ಸಿಂಪಲ್ ವೇದಲ್ಲಿ ಹೇಳ್ತೀನಿ. ಇದರದ್ದು ಫಸ್ಟು ಇದು ನೋಡಿ, ಇದರದ್ದು ಎಷ್ಟಿದೆ, 3x1 ಇದೆ, ಮತ್ತು ಇದು 2x3 ಇದೆ. ಈಗ ಇದನ್ನು ನೀವು ಎ ಕ್ರಾಸ್ ಬಿ, ಎ ಇಂಟು ಬಿ ಮಲ್ಟಿಪ್ಲೈ 1 2 ಇದೆ, ಆಗೋದಿಲ್ಲ. ಜಸ್ಟ್ ನಿಮ್ಗೆ ಕನ್ಫ್ಯೂಸ್ ಆದರೆ ಯಾವ ರೀತಿ ನೋಡೋದು ಅಂತ ಹೇಳೋದಾದರೆ ಇಲ್ಲಿ ನೋಡಿ, ಇದು ಮತ್ತು ಇದು ಈಕ್ವಲ್ ಇದ್ರೆ ಅಷ್ಟೇ ನಾವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗ್ತದಲ್ವಾ, ಆಗೋದಿಲ್ಲ. ಅದೇ ಇದು ಮತ್ತು ಇದು ಸೇಮ್ ಇದೆ ಅಂದರೆ ಇದರದ್ದು ಕಾಲಮು ಇದರದ್ದು ರೋ ಸೇಮ್ ಇರೋದ್ರಿಂದ ನಾವು ಬಿ ಇಂಟು ಎನ ಮಾಡ್ಬೋದು. ಆಯಿತಾ? ಈಗ ನೀವು ಎಡಿಷನ್ ಮಾಡ್ಬೋದಾ ಕೇಳ್ಬೋದು. ಎಡಿಷನ್ ಮಾಡಲಿಕ್ಕೂ ಇದರದ್ದು ಆರ್ಡರ್ ಸೇಮ್ ಇಲ್ಲ. ಮತ್ತು ಅವರು ಟೋಟಲ್ ಕೇಳಿದ್ದಾರೆ, ಸೊ ಮಲ್ಟಿಪ್ಲೈ ಮಾಡಬೇಕು ಆಗ್ತದೆ. ಈಗ ಬಿ ಇಂಟು ಎ ನೋಡೋಣ. ಫಸ್ಟ್ ಬಿ ಬರ್ಕೊಳ್ಳಿ. 1000, 500, 5000, 3000, 1000, 10,000. ಆಯಿತಾ? ಇಂಟು 40, 100, 50. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. 1000 ಇಂಟು 40 ಎಷ್ಟು? 40,000. ನೆಕ್ಸ್ಟ್ ಪ್ಲಸ್ 500 ಇಂಟು 100 ಎಷ್ಟಾಗ್ತದೆ? ಈಸಿ ನೋಡಿ, 5 ಬರೀರಿ, ಎಷ್ಟು 0 ಇದೆ ಅಷ್ಟು 0 ಮುಂದೆ ಹಾಕಿ, 50,000 ಆಯಿತು. ನೆಕ್ಸ್ಟ್ ಈ 5,000 ಇಂಟು 50 ಎಷ್ಟಾಗ್ತದೆ? 5 5 25, 1 2 3 4, 1 2 3 4. ಆಯಿತಾ? ನೆಕ್ಸ್ಟ್ ಈಗ 3000 ಇಂಟು 40 ಎಷ್ಟು? 4 3 12, ಆಮೇಲೆ 1 2 3 4, 1 2 3 4 ಪ್ಲಸ್ 1000 ಇಂಟು 100 ಎಷ್ಟು? 1 1 1, 1 2 3 4 5, 1 2 3 4 5. ಆಯಿತಾ? ನೆಕ್ಸ್ಟ್ 10,000 ಇಂಟು 50, 5 1 5, 1 2 3 4 5, 1 2 3 4 5. ಈಗ ಇದನ್ನು ಆ್ಯಡ್ ಮಾಡೋದು. ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ ಅಂದರೆ 340 ಇಷ್ಟು ಬರ್ತದೆ. ಇವಿಷ್ಟು ಆ್ಯಡ್ ಮಾಡಿದ್ರೆ ಬೇಕಾದರೆ ಆ್ಯಡ್ ಮಾಡಿ ನೋಡಿ. ನೆಕ್ಸ್ಟ್ ಇವಿಷ್ಟು ಆನ್ಸರ್ ಬರ್ತದೆ. ಇದು ಎಕ್ಸ್, ಇದು ವೈ. ಅಂದರೆ ಟೋಟಲ್ ಖರ್ಚು ಎಷ್ಟಾಗಿರುತ್ತೆ ಅಲ್ವಾ, ಇದು ಟೆಲಿಫೋನು, ಇದು ಹೌಸ್ ಕಾಲು, ಇದು ಲೆಟರ್ಸ್, ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಇಷ್ಟು ಖರ್ಚು ಬರ್ತದೆ. ನೀವು ಲಾಸ್ಟ್ ಏನು ಬರಿಬೇಕಂದ್ರೆ ಎಕ್ಸ್ ಸಿಟಿಯಲ್ಲಿ ಟೋಟಲ್ ಇಷ್ಟು ಖರ್ಚಾಗಿದೆ ಇನ್ ಪೈಸಾ, ಇದನ್ನು ನೀವು ಡಿವೈಡೆಡ್ ಬೈ 100 ಮಾಡಿ ರುಪೀಸಲ್ಲಿ ಬೇಕಾದರೆ ಬರಿಬೋದು. ಗೊತ್ತಾಯ್ತಲ್ವಾ? ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಎಕ್ಸಸೈಸ್ 3.2ನ ಸಾಲ್ವ್ ಮಾಡೋಣ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ಈಸಿ. ಧನ್ಯವಾದ ದೇವರು.